ಈ ಬೆಣ್ಣೆ ದೋಸೆ ತಿಂದು ಸುಮಾರು ದಿನ ಆಗ್ಬಿಡ್ತು. ಅದಕ್ಕೆ ಸರಿಯಾಗಿ ನಮ್ ಗುಂಡಪ್ಪನವರು ಇವತ್ತು ಒಳ್ಳೆ ಬೆಣ್ಣೆ ಗಿಣ್ಣೆ ಅಂತೆಲ್ಲ ಹೇಳಿ ಬಾಯಲ್ಲಿ ನೀರು ಬರ್ಸ್ತಾ ಇದಾರೆ. ಇವತ್ತಿನ ಕಗ್ಗಲ್ಲಿರೋದು ಆ ಬೆಣ್ಣೆ ದೋಸೆ ಬೆಣ್ಣೆ ಅಲ್ಲ, ಜ್ಞಾನವೆಂಬ ಬೆಣ್ಣೆ ಅಂತ ಇಲ್ಲಿ ಹೇಳ್ತಾರೆ. ಏನಂತ ನೋಡೋಣ. ಅನುಭವದ ಪಾಲೊಳು ವಿಚಾರ ಮಂಥನವಾಗೆ ಜನಿಹಿಕುಂ ಜ್ಞಾನ ನವನೀತವದೆ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನನುಭವವೇ ನಿನಗೆ ಧರುಮದ ದೀಪ ಮಂಕುತಿಮ್ಮ. ಈ ಅನುಭವ ಅನ್ನೋದು ಹಾಲಂತೆ, ಈ ವಿಚಾರ ಅನ್ನೋದು ಕಡಗೋಲಂತೆ. ಈ ಅನುಭವ ಅನ್ನೋ ಹಾಲಲ್ಲಿ ಈ ವಿಚಾರ ಅನ್ನೋ ಕೊಡಗೋಲನ್ನಿಟ್ಟು ಅದನ್ನ ಕಡ್ದಾಗ ಜ್ಞಾನ ಅನ್ನೋ ಬೆಣ್ಣೆ ಬರುತ್ತೆ ಅಂತ ಹೇಳ್ತಾರೆ. ಏನ್ ಅದ್ಭುತವಾಗಿ ವರ್ಣನೆ ಮಾಡ್ತೀರಲ್ವಾ. ಹೀಗೆ ಜ್ಞಾನ ಅನ್ನೋದು ಕೇವಲ ಯಾವುದೋ ಪುಸ್ತಕ ಓದಿದ್ರೆ ಬರೀ ಅಧ್ಯಯನದಿಂದ ಮಾತ್ರ ಬರುತ್ತೆ ಅನ್ನೋದು ತುಂಬಾ ಸುಳ್ಳು. ಅದಕ್ಕೆ ಜ್ಞಾನ ಅನ್ನೋದು ಅನುಭವದಿಂದ ಬರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಎಷ್ಟು ಅದ್ಭುತವಾದ ಮಾತು. ಈ ಅನುಭವ ಇದ್ದಾಗ ಅಂದ್ರೆ ಪುಸ್ತಕ ಓದೋದು ಬರೀ ಗಿಣಿಪಾಠ ಅಂತ. ಗಿಣಿಗೆ ಎಷ್ಟೋ ಸಲ ಅಂದ್ರೆ ಗಿಣಿಪಾಠ ಅಂದ್ರೆ ಅದೇ ಎಷ್ಟಿರತ್ತೋ ಅಷ್ಟನ್ನ ಮಾತ್ರ ಹೇಳುತ್ತೆ ಅದು ಗಿಣಿ. ತುಂಬಾ ಯೋಚನೆ ಜಾಸ್ತಿ ಮಾಡಲ್ಲ. ಹಂಗೆ ನಾವು ಬರೀ ಪುಸ್ತಕ ಓದಿದ್ರೆ ಆಗಲ್ಲ. ನಮ್ಮ ಜೀವನಾನುಭವ ಇದೆಯಲ್ಲ, ಇದೇ ನಿನಗೆ ಜೀವನಕ್ಕೆ ಬೇಕಾದ ಒಂದು ಧರ್ಮದ ದೀಪ ಅಂತ ಹೇಳ್ತಾರೆ. ದಾರಿ ದೀಪ ಅದು. ಅದರಿಂದ ಅನುಭವ ತುಂಬಾ ಮುಖ್ಯ. ಏನ್ ಹೇಳ್ತೀರಾ? ನಮಸ್ಕಾರಗಳು.